ತನು ಮನದಿ ಎಚ್ಚವನ ಮೂರ್ತಿ ಪ್ರತಿಷ್ಠಾಪಿಸುತ್ತ ವನಿತೆ ಕನಸಿನ ಸೌಧ ಕಟ್ಟಿ ನಲಿದಾಡುತ್ತಿರೆ. ವನಿತೆ ಕನಸಿನ ಸೌಧ ಕಟ್ಟಿ ನಲಿದಾಡುತ್ತಲಿರೆ. ಅನಿತರೊಳಗೋ ದೂತ ಗುಣಗೆ ಕೈ ತಂದರು. ಏನು ಅಂಬಾಪಾಲಿ ರಂಗನಾಯಕಿ ಕ್ಷೇಮವೇ ಸೌಖ್ಯವೇ? ಇದು ಸುಳಲ್ಲ, ನಿನ್ನ ಅಮ್ಮನ ಹೊಟ್ಟೆ ನೋವು ಹೇಗಾಯ್ತು? ಕಡಿಮೆ ಆಯ್ತಾ? ಇದು ಅಪಾಯ ಹುಷಾರಿದ್ರ? ಏನು ಸಮಸ್ಯೆ ಇಲ್ಲಲ್ಲ? ಸಮಸ್ಯೆ ಇಲ್ಲಿವರೆಗೆ ಇರ್ಲಿಲ್ಲ. ಈಗ ಬಂದು ಒಳ್ಳೆ ಮನೆಯಲ್ಲಿದ್ದ ಅಕ್ಕ ತಂಗಿಯನ್ನು ಮಾತಾಡ್ತಾ ಉಂಟು. ಇದು ಸುಳ್ಳಲ್ಲ. ನಿಮ್ಮನೇಲಂತ ಇವತ್ತು ಬಸಳೆ ಪದಾರ್ಥವ ಅಲ್ಲ ಹೊಳೆ ಬಾಳೆಕಾಯ? ಅಕ್ಕ ತಂಗಿನಲ್ಲ, ಒಳ್ಳೆ ಹೆಂಡತಿ ಮಾತಾಡ್ತಾ ಉಂಟು. ಬಂದದ್ದೇ ಅದಕ್ಕಲ್ಲ, ಸುಲಭ ಉಂಟು. ನಮ್ಮ ದಾರಿ ಬರ್ತಾ ಇದ್ದೇನೆ. ಎಂತದ್ದ? ನಾನೇನು ಸಾಮಾನ್ಯದವನೇ? ಎಂತ ಹೇಳಿದೆ ಅಣ್ಣ? ನನಗೇನು ಸಾಮಾನ್ಯದವನೇ? ಸರಿ, ನನಗೆ ಯಾವುದಕ್ಕಾದ್ರೂ ಕಮ್ಮಿ ಉಂಟೆ? ನನ್ನಲ್ಲುಂಟು ಅಡಿಕೆ ತೋಟಗಳ ಹೆಣ್ಣು. ಒಂದೊಂದು ಮರದಲ್ಲಿ ಅಡಿಕೆ ಆಗುದಾದ್ರೆ ಎಷ್ಟು? 20-25 ಕೊನೆ. ಅದು 25-40 ವರ್ಷಕ್ಕೆ ಎಂತ ಹೇಳಿದೆ ಅಲ್ಲ? ಅಲ್ಲ, ಒಂದ್ ಮರದಲ್ಲಿ ಅಷ್ಟು ಆಗ್ತಂತ. ನೀನ್ ನನ್ ಜೀವನ ತೆಗಿಬೇಡ ಮರ್ಯ. ಹಾಗಂತ ನಾನು ಯಾರು ಬಲ್ಲೆ ಇಲ್ಲ, ಇವ್ರ ಮನೆಯಲ್ಲಿ ಅಷ್ಟೆಲ್ಲ ಆಗ್ತದೆ ಅಂತೆ. ಇವ್ರ ಮನೆ ಹಿಂದಿನ ತೋಟದಲ್ಲಿ, ನಮ್ಮನ್ನು ತೋಡ್ತಾನೆ. ನಿಮ್ ಮನೆ ಹಿಂದಿನ ತೋಟದಲ್ಲಿ. ಅದೇ ಅಡಿಕೆ ಮರದಲ್ಲ. ಆ ತೋಟ ಯಾರ್ದು? ಹಿಂದೆಯಾ? ನಮ್ಮ ಅಪ್ಪಯಿಂದ. ಅಪಾಯದ ಮೇಲೆ ಮುಂದೆ ಆಗಬೇಕು. ಅದಲ್ಲ, ನಾನ್ಯಾರು ಗೊತ್ತಾಯ್ತಾ? ಹಲ್ಕಾವತಿಯ ಅಧಿಕಾರ ನಾನು ಇರ್ಪೇನು. ಯಾರಾದ್ರು? ಹಲ್ಕಾವತಿಯ ಅಧಿಕಾರಿ ಕುಬೇರ ನಾಮಕ ನಾನು ಇರ್ಪೇನು. ಕುಬೇರದ್ದು ಅಳಕಾವತಿ. ಹಲ್ಕಾವತಿ ಅದು ನಿಂದು ಅಲ್ಲೇ ಆಚೀಚೆಗೆ. ಹೌದೌದೌದು. ಇದು ನಿನ್ನನ್ನು ನೋಡ್ಬೇಕಂತ ನಾ ವಾಹನದಲ್ಲಿ ಬರ್ತಾ ಇದ್ದೆ. ನನ್ನ ವಾಹನ ದಾರಿ ಮಧ್ಯದಲ್ಲಿ ಕೈ ಕೊಟ್ಟು ಅಷ್ಟೊತ್ತಾಗುವಾಗ ಇಂದ್ರ ರಂಬೆಲ್ ಕೂರ್ಸ್ಕೊಂಡು ಬರ್ತಿದ್ನ. ಇಂದ್ರನ ರಂಬೆ ಇಟ್ಕೊಂಡು ಬರ್ತಿದ್ದ. ರಮ್ಮೆಯನ್ನ ಕುಳ್ಳಿರಿಸಿಕೊಂಡು ಸ್ವರ್ಗಲೋಕದ ಆಫೀಸರ್ ಹಿಡ್ಕೊಂಡು ಬರ್ಲಿಕ್ಕೆ ರಮ್ಮೆ ಅಂತ ಗೊಂಬೆಯ? ಅವಳು ಸ್ವರ್ಗಲೋಕದ ಆಫೀಸರ್ ಸ್ತ್ರೀಯರು. ಅಪ್ಸರಾಂಗನಿ. ಹೌದೌದು. ಅವಳನ್ನ ಹಿಡ್ಕೊಂಡು ಕರ್ಕೊಂಡು ಬರ್ತಿದ್ದ. ಅಡ್ಡ ಕೇಳದೆ, ಇದು ಒಂದು ಕೆಲಸ ಮಾಡು, ನಿನ್ನ ಸ್ವಲ್ಪ ಪುಕ್ಸಟೆ ವಿಮಾನ ಸ್ವಲ್ಪ ನಂಗೆ ಕೊಡು, ನಾವು ಸುತಕ ಬರ್ತೇನೆ. ಎಂತದ್ದು? ಪುಕ್ಸಟೆ ವಿಮಾನ, ಪುಷ್ಪಕ ವಿಮಾನ ಪುಣ್ಯಾತ್ಮ. ಅದೇ ಸ್ವಲ್ಪ ಆಚೀಚೆಗೆ ಅಮ್ಮ ಅಡ್ಡಿಲ್ಲ ತಗೊಂಡೋಗ ಮರೆ, ಆಮೇಲೆ ಮನೆಗೆ ತಂದು ಕೊಡಂತ ದೇವಂತ. ಅದೇ ವಿಮಾನ ಹಿಡ್ಕೊಂಡು ಇಲ್ಲೇ ಬಂದೆ. ಮಕ್ಕಳೇ, ದಯವಿಟ್ಟು ಆ ವಿಮಾನ ಮುಟ್ಟಬೇಡಿ, ದೂರದಿಂದ ನೋಡಿ. ಮತ್ತೆ ಚಕ್ರದ ಗಾಳಿ ಎಲ್ಲ ತೆಗಿಬೇಡಿ. ನೋಡಿದ್ರೇನು ತಪ್ಪಲ್ಲ, ಅದು ಹತ್ರ ಹೋಗ್ಬೇಡಿ. ಅಲ್ಲೇ ಉಂಟು ನೋಡು ನನ್ನ ವಿಮಾನ. ಒಂದು ಕೆಲಸ ಮಾಡುವ, ನಾನು ನೀನು ಕೂತ್ಕೊಂಡು ಒಂದು ಸುತ್ತಾಕೊಂಡು ಬರುವ. ಗಟ್ಟಿ ಇಟ್ಕೊಂಡು ಹಾಗಾಯ್ತು. ಎಂತದ್ದ? ನೀವು ಯಾಕೆ ಬಂದದ್ದು ಇಲ್ಲಿಗೆ? ಗೊತ್ತಾಗ್ಲಿಲ್ಲ. ನಮ್ಮ ಮನೆಗೆ ಬಂದದ್ದು ಯಾಕಂತ ನಂಗೆ ಅರ್ಥ ಆಗ್ತಿಲ್ಲ. ನಾನು ಗೊತ್ತಾಯ್ತಾ? ಎಷ್ಟು ಬೇಕು ನಿಂಗೆ? ಎಷ್ಟು ಬೇಕಾ? ನಿಂಗೆ ಎಷ್ಟು? ಅಪ್ಪಂಗೆ ಎಷ್ಟು ಬೇಕು? ನಿನ್ನ ಅಪ್ಪನಿಗೆ ಎಷ್ಟು? ಅಮ್ಮಂಗೆ? ನಿನ್ನ ಅಮ್ಮನಿಗೆ ಎಷ್ಟು? ಅಜ್ಜಿಗಾಗುತ್ತೆ, ನೀವು ಕೇಳಿ ಎಷ್ಟು ಅಂತ. ಇವಳಿಗೆ ಎಷ್ಟು ಬೇಕು ಕೇಳು ನೀನು. ಒಟ್ಟಿಗೆಷ್ಟು? ಎಲ್ಲ ನೀವು? ಹೌದೌದು. ನಮ್ಮ ಪರಿವಾರವನ್ನು ಕೊಂಡ್ಕೊಳ್ಳಿಕ್ಕೆ ಬಂದದ್ದು ನೀನು? ಮತ್ತೆ ನಿಮ್ಮ ಪರಿವಾರವೇ ವೇಶ್ಯ ಸಮುದಾಯ ಅಲ್ವ? ಅಮ್ಮನ ಉದ್ಯೋಗ ಅದೇ. ಅದು ಅಮ್ಮನಂತೆ ಹಾಗೆ, ಅದು ಗಾದೆ ಮಾತಿಲ್ವಾ? ನಾಯಿಯಂತೆ ಬಾಲ, ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು, ಹಾಗಾಗಿ ಅಮ್ಮನಂತೆ ನೀನು. ಇದಾ ಎಷ್ಟು ಹೇಳು, ನಿಂದ ಎಷ್ಟು ಹೇಳು, ಕೊಡ್ತೆ. ನೀನ್ ನನಗೆ ಬೇಡವಾ? ಈತ ಬೇಡಾದಿದ್ದಾರಿ ಚಾತನನು ಬರು
ಎಂತ ಹೇಳಿದೆ ಮನೆ ಉತ್ತರ ಬಿಟ್ಕೋ. ನಾನಡ್ಲಿ ಅಂತ ನಾ ಬೇಡದಿದ್ರೆ ಅವ ಅಡ್ಡಿಲ್ವಾ ಅಂತ ಕೇಳ್ತಾ ಇದ್ದಾನೆ. ಯಾರಿಗಿಂತ ಏನು ಕಮ್ಮಿ ನಾನು ಸುಂದರ. ಸ್ವಾಮಿ ಎಷ್ಟೊತ್ತಾಯ್ತು ಅಲ್ಲೇ ಕೂತ್ಕೊಂಡು, ನೀವು ದಯವಿಟ್ಟು ಅಲ್ಲಿ ಕೂತ್ಕೊಳ್ಬೇಡಿ ಅಂತ ಹೇಳಿದ್ರೆ ಇಲ್ಲಿ ಬಂದು ಕೂತ್ಕೊಳ್ಳಿ ಅಂತಲ್ಲ. ಅಂದ್ರೆ ಅದೇ ನೋಡ್ದೆ ಅವ ಬೇಡ ಅಂತ ಹೇಳಿದ್ರೆ ನೀನ್ ಬೇಕು ಅಂತ ಹೇಳಿದ್ದಲ್ಲ. ನಾನು ಮಾತಾಡ್ಸ್ಕೊಂಡು ಯಾರು ದೊಡ್ಡ ಪೈ ಬಂದು ನೋಡ್ದೆ. ಹೌದೌದು, ಅದಷ್ಟು ಭಾವದಲ್ಲಿ. ಹೌದೌದು, ನೋಡೋದಕ್ಕೆ ನಾನು ಚಂದ ಇಲ್ವೇನೆ? ಆ, ಏನೋ ನಮ್ಮನೆ ಹಳೆ ನಾಯಿ ನೆನಪಾಗ್ತದೆ. ಸರಿ ಹೇಳಿದ್ದೆ ಅಂತ ಹೇಳ್ದ ಮನೆ ಸಿಕ್ಕಿ ಹಂಗಿದೆಲ್ಲ ಆಡು ಮಾತಲ್ಲ ಅಂತ. ಈಗ ಮನ್ಮಥನ ರೂಪಕ್ಕಿಂತ ಮಿಗಿಲಾದಂತ ಸೌಂದರ್ಯ ನಂದಲ್ವೇನೆ? ಯಾರು? ಮನ್ಮಥ. ಅವ್ನು ನೋಡಿದ್ದೀನಿ. ಆ ಮನ್ಮಥನ ಪ್ರತಿರೂಪವೇ ನಾನಲ್ವೇನೆ? ಆಮೇಲೆ ಅಷ್ಟೇ ಅಲ್ಲ, ಆ ಆತ 10 ಬಾರಿ ಕೊಡುವಂತ ಸುಖವನ್ನ ನಾನು ಒಂದೇ ದಿನದಲ್ಲಿ ಕೊಡ್ತೇನೆ. ಕೇಳಿರೋ ಜನಗುಣಗಳು, ಕೇಳಿರೋ ಜನಗುಣಗಳು, ಮರ್ಯಾದೆ ಬಿಟ್ಟವರೇ ಮಾನಸತ್ತವರೇ. ಅಲ್ಲ ಬೈಬೇಡ, ಯಾಕೆ ಗೊತ್ತುಂಟ? ಹಾ. ನಿಜವಾಗಿ ನಾ ಇಲ್ಲಿವರೆಗೆ ಬಂದದ್ದೇ ಯಾಕೆ? ಯಾಕೆ? ಈ ನಿನ್ನ ರೂಪಕ್ಕೆ ಮರಳಾಗಿ ಹಾ. ನಾ ಅವರ ರೀತಿಯ ನಿನ್ನನ್ನು ವರ್ಣಿಸಲ. ಹಾ. ಸತ್ಯ ಹೇಳ ರಂಗನಾಯಕಿ, ಹಾ. ನಿಜವಾಗಿ ನೀನೊಬ್ಬಳು ಸುರಸುಂದರಾಂಗಿಯೇ ಹೌದು. ಹಾ. ಓ ಸುರಸುಂದರಾಂಗಿಯೇ, ನಿನ್ನನ್ನು ಪಗಳಲು ನನ್ನ ಈ ಶಬ್ದ ಭಂಡಾರದಲ್ಲಿ ಇದಕ್ಕಿಂತ ಮಧುಮಧುರವಾದಂತಹ ಮಾತುಗಳಿಲ್ಲದಿರ್ಬೋದು. ನನ್ನ ಮಾತಿಕೊಂಡು ಕೊರತೆ ಸರಿ. ನೀನು ವಿಧಾತನ ವಿನೂತನ ಶಿಲ್ಪ ಮಾರ ಮನ್ಮಥನು ಬಿಟ್ಟ ಹೂಬಾಡದಂತೆ ಒಮ್ಮಿನೊಮ್ಮೆಲೆ ನನ್ನ ಎದುರಿಗೆ ಬಂದು ನಿಂತೆ ಮನುಮುನಿಗಳ ಸೈವವನ್ನೇ ಬೆರಗೊಳಿಸಬಲ್ಲ ಇಡಿನ ರೂಪ, ಚಪಲತನ್ನೇ ಚುಗಡಿಸಬಲ್ಲ ಇಡಿನ ಚೆಲುವು, ಹೆಚ್ಚೇಕೆ ಮುದುಕರೆ ಮುಖರಿಸಿ ಬೀಳೋ ನಿನ್ನ ಮನೋಹರ ರೂಪ, ನಿನ್ನ ನಗುವಂತ ಬೆಳೆದಿರೋದು ಮಟ್ಟ ಮಲ್ಲಿಗೆ ಮಿಟ್ಟೆ ಹರಿಹರ ಹಿರಣ್ಯ ಕಲ್ಪರ ಹರಿಸರಿಗಿಂತ 100 ಬಿಗ್ಲಾದ ಈ ನಿನ್ನ ಚೆಲುವು, ನಿನ್ನನ್ನು ಕಂಡಾಗ ಮಾರ ಮನ್ಮಥನು ಹರಿಂದ ಅಚ್ಚುತ ಅಮಲಕ ನೀಲೋಕಲ್ಲಿ ಇರುವಂತ ಪಂಚಶರಗಳನ್ನು ಒಮ್ಮಿನೊಮ್ಮೆಲೆ ನನ್ನ ಹೃದಯ ನಾಳಿಕೆ ಮುಗಿಸ್ತಾ ಇದ್ದಾನೆ. ಸರೋವರದ ಅಂಚಿನಲ್ಲಿ ಕಂಚಿನ ಕೊಡವನ್ನು ಹಿಡಿದು ತರಬಿಚ್ಚೋಪಲ್ಲಿ ಬಂದಂತ ಚೆಲುವೆ ನಿನ್ನ ಹಾಬಬೇನು ಬಾಬಬೇನು ಅವಣ್ಣನೆಯ ಅವತ್ಪರಣೀಯ ಅನಿನ್ನ ಬಳಕುವ ಸ್ವಂಟ ಬಲಮುರಿಯ ಶಂಕದಂತಿರ್ಪ ಕಂಠ ಕಾಮನ ಬಿಲ್ಲನ್ನ ಇಬ್ಬಾಗ ಮಾಡಿಕೊಂಡ ಹುಬ್ಬುಗಳು ಸೊಂಪಿಗೆ ಮುಗಿನಂತಿರ್ಪ ನಾಸಿಕ ಜೇನುಗೊಳಗಳೇ ತುಂಬಿರುವಂತ ಕೆಂದುಟಿ ಹುಣ್ಣಿನ ಚಂದ್ರನಂತೆ ಶೋಭಿಸುತ್ತಿರುವಂತ ಮುಗ್ಧಾರವಿಂದ ಈ ನಿನ್ನ ರೂಪವನ್ನು ಲಾವಣ್ಯವನ್ನು ಪಗಳಲು ಆದಿಶೇಷನಂತೆ ಶಾಸ್ತ್ರ ನಾಲಿಕೆಗಳು ಒಳಗಿರಬಾರ್ದಿತ್ತೆ. ನಿನ್ನನ್ನು ಕಂಡಾಗ ಶಂಕರ ಶಿವಶಂಕರೇಶ್ವರ ಕೋಟಿ ಸೊಂದರವು ತುಂಬಿರುವ ಚಂದನ ಗೊಂಬೆ ಕರ್ಪೂರದ ಗೊಂಬೆ ನಿನ್ನ ರೂಪಕ್ಕೆ ಮನಸ್ಸೋತೆ ಅಷ್ಟೇ ಮಾತ್ರ. ವರ್ಣಿಸುವುದಕ್ಕಾಗಬಹುದು. ನನಗಿದನ್ನು ಕೇಳಿ ಸಂತೋಷ ಆಯಿತು. ನಮ್ಮವರೊಬ್ಬರಿಗೆ ಸ್ವಲ್ಪ ಚಿಂತೆ ಆಯ್ತು. ನಾವು ಅವರನ್ನು ನೋಡಿಯೇ ಕಲ್ತದ್ದು. ಹೌದೌದೌದು. ಹಾಗಾಗಿ ನಿನ್ನ ರೂಪಕ್ಕೆ ಮನಸ್ಸೋತವರು ನಾವಿದ್ದೇವೆ. ಅಲ್ಲಿಗೆ ಮುಗಿಲಿಲ್ಲ. ಹಣೆ ಬಂಗಾರದ ಮೇಲೆ ಹುಬ್ಬು ಹೆಡಿ ಬಂಡೆ. ಆಮೇಲೆ ಅಲ್ಲ, ಉಪ್ಪು ಗಾಮನ ಕೈ ಕಬ್ಬಿಲು. ಆಮೇಲೆ ಕಣ್ಣು ಹರಿದ ನೇತ್ರೆ, ಮೂಗ ಕೆಂಡ ಸೊಂಪಿಗೆ ಹೋಗ, ತುಟಿ ತೊಂಡೆ ಹಣ್ಣ ನಿಪ್ಪಾಗಿ ಮಾಡಿಟ್ಟಾಗ, ಗಲ್ಲ ಹಚ್ಚಿರು ಬೆಲ್ಲ, ಕಂಠ ಬಲಮುರಿ ಶಂಕ, ಆಮೇಲೆ ಸೊಂಟೆ ಸಿಂಹ ಕಟ್ಟಿ ನಲೆ ಹಾಗೆ. ಇದು ಸಿಂಹ ಕಟ್ಟಿ ಅಲ್ಲ, ಅದು ಬೊಗ್ಗಿ ಕಟ್ಟಿ ಅಂತ ಹೇಳ್ತಾ ಮರೆ. ಹೌದೌದು, ಇದು ಒಣಕಟ್ಟೆ. ಸತ್ಯ ಹೇಳ್ತೇವೆ ರಂಗನಾಯಕಿ, ತಲೆ ಹಿಂದೆ ಜಡೆ ಬಿಡುವಂತ ಒಂದು ಹೆಣ್ಣು ನೀನು, ಮುಖದ ಮೇಲೆ ಮೀಸೆ ಬಿಡುವಂತ ಗಂಡಸರು ನಾವು. ಗಂಡಸರಾದಂತ ನಾವೇ ನಿನ್ನಲ್ಲಿ ಬಂದು ಸುಖವನ್ನ ಕೇಳುವಾಗ ನಮ್ಮಿಬ್ಬರಿಗೆ ಆಗುದಿಲ್ಲ ಅಂತ ಹೇಳ್ತೀಯಲ್ಲ, ನಿನಗೆಷ್ಟು ಸೊಕ್ಕು ಎನ್ನುವುದಾಗಿ ಕೇಳ್ತೇವೆ. ಎಷ್ಟು ಏತರದ ನ್ಯಾಯ ಕೇಳ್ತೇನೆ. ನೀವು ಯಾವ್ಯಾವ ಶೈಲಿಲ್ಲ ಇದು ಏತರದ ನ್ಯಾಯ. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಮುಖದಲ್ಲಿ ಮೀಸೆ ಉಂಟು ಎಂಬ ಕಾರಣಕ್ಕೆ ಎಂತದ ನೀವು ದೊಡ್ಡದು? ಹೌದು, ಮೀಸೆ ಜಿರಳೆಗೂ ಬರ್ತದೆ, ಬೆಕ್ಕಿಗೂ ಬರ್ತದೆ. ಅದು ಗಂಡು ಬೆಕ್ಕಿಗೂ ಮೀಸೆ ಬರ್ತದೆ, ಹೆಣ್ಣು ಬೆಕ್ಕಿಗೂ ಮೀಸೆ ಬರ್ತದೆ. ಆ. ಆದ್ರೆ ಗಂಡಸಿನಷ್ಟು ನೀವು ಹೆಣ್ಣು ಮಕ್ಕಳು ಹೆಚ್ಚಲ್ಲ, ನಾವೇ ಹೆಚ್ಚು. ಹೌದಾ? ಹಾ. ಎಂತದ ನೀವು ಹೆಚ್ಚು? ಹಾ. ಈ ಹಿಂದೆ ಹಾ. ತ್ರಿಮೂರ್ತಿಗಳನ್ನ ಸೃಷ್ಟಿ ಮಾಡಿದ ಹಾ. ಆದಿಮಾಯೆ ಹೆಣ್ಣಲ್ವಾ? ನೀ ಆಗಲಿಂದ ಹೆಣ್ಣು ಹೆಣ್ಣಂತ ಹೊಗಳ್ತಿದ್ದೀಯ. ಇಲ್ಲಿರುವ ಒಂದು ಶ್ರೀಶಕ್ತಿ ಸಂಘದವರಾದ್ರೂ ನಿನ್ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಕೊಟ್ಟವರಿದ್ದಾರೆ. ಈಗ ಒಬ್ರು ಕೊಡುವುದಿಲ್ಲ. ನನಗೆ ಪ್ರೋತ್ಸಾಹ ಕೊಟ್ಟಿದ್ದಲ್ಲ ಪುರುಷರು ಅಂತ ಹೇಳುದಾ? ಮತ್ತೆ ಯಾರು? ಕೊಟ್ಟಿದ್ದಾರೆ. ಹಾ. ಪುರುಷರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾ. ಸ್ತ್ರೀಯರು ಕೇವಲ ಚಪ್ಪಾಳೆ ಒಂದಿಗಲ್ಲ, ಹಾ. ಹತ್ತಿರ ಕುಳಿತುಕೊಂಡು ಹಾ. ಮಾತಾಡ್ಕೊಂಡು ಹಾ. ತಪ್ಪು ಒಪ್ಪಲ್ಲ ಹೇಳ್ಕೊಂಡು ಹಾ. ಸದಾ ಜೊತೆಗೆ ಇರ್ತಾರೆ. ಆಮೇಲೆಲ್ಲ ಬರ್ತಾರೆ. ಹೆಂಗಸರಿಗೆ ಯಾವ ತಲೆ ಬಿಸಿಲ್ಲ. ಇಲ್ಲಿ ಈಗ ಎಷ್ಟು ಪುರುಷ ಶಕ್ತಿ ಉಂಟೆನ್ನುವುದನ್ನು ನಾನು ನಿನಗೆ ತೋರಿಸ್ತೇನೆ. ಹಾ. ನೀ ಅಂತ ಹೇಳಿದೆ, ಪ್ರಪಂಚವನ್ನು ಸೃಷ್ಟಿ ಮಾಡಿರುವಂತ ಆದಿಮಾಯ ಹೆಣ್ಣು, ಅವಳು ಸೃಷ್ಟಿ ಮಾಡಿದ ಯಾರನ್ನ? ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವಂತ 3 ಜನ ತ್ರಿಮೂರ್ತಿಗಳನ್ನು. ಹಾ. ನೀ ಸರಿಯಾಗಿ ಆಲೋಚನೆ ಮಾಡು. ಹಾ. ಆದಿಮಾಯ ಪ್ರಪಂಚವನ್ನ ಸೃಷ್ಟಿ ಮಾಡುವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವಂತ 3 ಜನ ಗಂಡು ಮಕ್ಕಳನ್ನೇ ಸೃಷ್ಟಿ ಮಾಡಿದ್ದಾಳೆ ಬಿಟ್ರೆ 3 ಜನ ಹೆಣ್ಣು ಮಕ್ಕಳನ್ನ ಸೃಷ್ಟಿ ಮಾಡಲಿಲ್ಲ. ಯಾಕೆ? ಅಲ್ಲಿ ಪ್ರಪಂಚದ ಕೆಲಸ ಆಗುವುದು ಮುಖ್ಯ. 3 ಜನ ಗಂಡು ಮಕ್ಕಳ ಬದಲಿಗೆ ಹೆಣ್ಣು ಮಕ್ಕಳನ್ನು ಆದಿಮಾಯ ಸೃಷ್ಟಿ ಮಾಡಿ ಬಿಟ್ಟದಿದ್ರೆ ಅಲ್ಲಿ ಪ್ರಪಂಚದ ಕೆಲಸ ಆಗ್ತಿರ್ಲಿಲ್ಲ. ಶ್ರೀಶಕ್ತಿ ಸಂಘದವರದ್ದು ಪಂಚಾಯತ್ಗೆ ಆಗ್ತಾ ಇತ್ತು. ಅದಕ್ಕೆ ಮಾಡಲಿಲ್ಲ. ನೋಡು, ಬಂದು ನೋಡು ಗಂಡರು, ಅದಕ್ಕೆ ಹೇಳುವುದು ನಾವು ಗಂಡು ಮಕ್ಕಳು ಅಂತ. ಅಲ್ಲಿಗೆ ಮುಗಿಲಿಲ್ಲ. ಹೆಂಗಸರಿಗೆ ಎಲ್ಲಾ ಕೆಲಸದಲ್ಲೂ ಕೆಲಸ ಕೊಡ್ತಾರೆ, ಎಲ್ಲ ಹುದ್ದೆಯನ್ನು. ಆದ್ರೆ ಒಂದು ಕೆಲಸದಲ್ಲಿ ಇದು ಕೊಡುದಿಲ್ಲ. ಯಾಕೆ? ಅದು ಅಗ್ನಿಶಾಮಕದಲ್ಲಿ. ಯಾಕೆ ಗೊತ್ತುಂಟಾ? ಯಾಕೆ? ಹೆಣ್ಣು ಮಕ್ಕಳಿಗೆ ಬೆಂಕಿ ಹಚ್ಚಿದ ಒಂದೇ ಗೊತ್ತು,
ಗೊತ್ತಿಲ್ಲ ಅವನಿಗೆ. ನೋಡು ಅವ ಎಷ್ಟು ತಯಾರಾದ ನೋಡು. ರಾಮಾಯಣದ ಕಥಾನಾಯಕಿ ಹೆಣ್ಣೆ, ಆಮೇಲೆ ಮಹಾಭಾರತದ ಕಥಾನಾಯಕಿ ಹೆಣ್ಣೆ, ಮಜ ಭಾರತದ ಆಮೇಲೆ ಅದರಲ್ಲೂ ಪ್ರಜ್ವಲ್ ರೇವಣ್ಣ ಸತ್ತೋದದ್ದು ಹೆಣ್ಣಿನಿಂದ. ಅವ ಹತ್ತು ತಲೆ ಅವ ದಶಕಂಠ ರಾವಣ, ಪ್ರಚಂಡ ರಾವಣ, ಪ್ರಚಂಡ ರಾವಣ. ಅವ ಹೋದದ್ದು ತಂಗಿಯ ಮಾತು ಕಟ್ಕೊಂಡ. ಹೌದು ಹೌದು. ಅಷ್ಟ್ಯಾಕೋ ನಿನ್ನನ್ನು ಹೆತ್ತದ್ದು ಒಬ್ಬಳು ಹೆಣ್ಣೆ, 9 ತಿಂಗಳು ಹೊತ್ತು. ಆಮೇಲೆ ನಿನ್ನ ಹೆತ್ತದ್ದು ಹೆಣ್ಣೆ ಅಲ್ವಾ? ಇದನ್ನ ನಾವು ಒಪ್ಪುದಿಲ್ಲ. 9 ತಿಂಗಳ ಈ ಭಾರ ಸಹಿಸಿಕೊಂಡಿದ್ದಾಳೆ ಮಾತಾಯಿ ಹೆಣ್ಣು. ಹೆಣ್ಣು ಮಕ್ಕಳ ಹೆಂಗಸಾದವಳು 9 ತಿಂಗಳು ಮಾತ್ರ ಹೊಟ್ಟೆ ಹೊರ್ತಾಳೆ. ಹಿಂದೆಲ್ಲ ಹೋಗಿ ನೋಡು, ಕೆಲವು ಗಂಡಸರು ಸಾಯು ತನಕ ಡೊಳ್ಳೊಟ್ಟೆ ಇಟ್ಕೊಂಡು ತಿರ್ತರು. ಅದ್ರ ನಿಮ್ದು 9 ತಿಂಗಳು ಯಾವ ಲೆಕ್ಕ ಹೆಚ್ಚು. ಅದು ವಿಶೇಷ ಎಂತದ್ದಿಲ್ಲ. ಮೈ ಬಗ್ಗಿಸಿ ದುಡಿಯುವಾಗ ದುಡಿದೇ ಇದ್ರೆ ಅದು ದೇವರು ಕೊಡುವ ಉಡುಗೊರೆ. ಅಷ್ಟೇ ಅಲ್ಲ, ಈ ಭೂತಾಯಿ ಹೆಣ್ಣು. ಭೂತಾಯಿ ಹೆಣ್ಣು ಹಾಗಾದ್ರೆ ಬಂಗುಡೆ ಗಂಡ. ಭೂಮಿ ದೇವಿ ಹೆಣ್ಣು ಅಂತ ಹೇಳಿದ್ದು ಅಮ್ಮ ವೇಶ್ಯೆಯಾಗಿರಬಹುದು, ಆದ್ರೆ ನಾನು ಹಾಗಲ್ಲ. ಒಬ್ಬ ಸಚ್ಚಾರಿತ್ರನ್ನ ಹೊಂದಿ ಗೃಹಿಣಿಯಾಗಿ ಬಾಳುವ ಆಸೆ ಕಟ್ಟಿಕೊಂಡವಳು. ನನ್ನ ಹತ್ರ ಈ ರೀತಿ ಮಾತನಾಡಿದ್ರೆ ನಾವು ಎಷ್ಟು ಕೇಳಿಕೊಂಡರೂ ನಿನ್ನ ದೇಹ ಸುಖವನ್ನ ನೀನು ನಮಗೆ ಕೊಡುವುದಿಲ್ಲ ಅಂತಾದ್ರೆ ಇಲ್ಲ, ನಾವು ಸುಮ್ಮನೆ ಉಳಿಯುವುದಿಲ್ಲ, ನಿನ್ನನ್ನು ಯಡಾತ್ಕಾರ ಮಾಡ್ತೇವೆ. ಅದಲ್ಲ ಮನೆಯ ಬಲಾತ್ಕಾರುವ ಪುಣ್ಯಾತ್ಮ. ಸರಿ ಮನೆ ಎಂತೊಂದು ಮಾಡು, ಅರ್ಥದಾಗುದಿಲ್ಲ. ಆಗುದಿಲ್ಲ, ಆಗುದಿಲ್ಲ. ಬಾ, ನಿನಗೆ ಕಬ್ಬಿನಾರೆ ಕರ್ಕೊಂಡಂತೆ ಬಾ. ಆತ್ಮೀಯ ಕಾರ್ಯಕ್ರಮಗಳಿಗೆ ಕಾರ್ಯಕರ್ತರ ಮಧ್ಯೆ ರಸಭಂಗ ಮಾಡಿದ್ದಕ್ಕಾಗಿ ಕ್ಷಮೆ ಕೇಳ್ತಾ ಇದ್ದೇವೆ. ಒಂದು ವಿಶೇಷ ಪ್ರಕಟಣೆ ಉಂಟು, ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ ಕೇಳಬೇಕಾಗಿ ವಿನಂತಿ. ಇವತ್ತಿನ ನಿನ್ನೆ ನಡೆದಂಥ ನಾಟ್ಯ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು. ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹದಿಂದಲೇ ಆದದ್ದು. ಹಾಗೆ ಈಗ ಮುಂದಿನ ಕಾರ್ಯಕ್ರಮ ಗುಮ್ಮಣ್ಣ ಪೆದ್ದಣ್ಣರಿಂದ ರಂಗನಾಯಕಿಯ ಬಲಾತ್ಕಾರ ಕಾರ್ಯಕ್ರಮ ಈಗ ಈ ಸ್ಥಳದಲ್ಲಿ ನಡೆದುಕೊಂಡು ಇದಕ್ಕೂ ಕೂಡ ತುಂಬ ಹೃದಯದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹವನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಇದು ಪ್ರಪಂಚದ 9ನೇ ಅದ್ಭುತ. ಬಲಾತ್ಕಾರ ಮಾಡಿದಷ್ಟು ಎಷ್ಟು ಬೇಗ ಎಷ್ಟು ದೊಡ್ಡ ಮಗು ಹುಟ್ಟಿತು. ಅಲ್ಲ ಮರ, ಇದು ಎಷ್ಟು ಬೇಗ ಮಗು ಹುಟ್ಟಿತು. ನಂಗೆ ಮೀಸೆ ಬರಲ್ಲ ಮರ, ಇದಕ್ಕೆ ಮೀಸೆ ಬಂದಿದ್ದ. ಬಿಡಿ ಬಿಡಿಗ ಅಂತ ಬಾ. ಮಾನಿಗೇನೆ ಮಕ್ಕಳೇ, ನಾನು ಒಂದೇ ಹೇಳ್ಕೊಳ್ತೆ, ದಯವಿಟ್ಟು ಕಾರ್ಯಕ್ರಮದ ಅಡಚಣೆಗಾಗಿ ಕ್ಷಮೆ ಕೇಳ್ತಾ ಇದ್ದೇವೆ. ಬಲಾತ್ಕಾರ ಕಾರ್ಯಕ್ರಮವನ್ನ ತಾತ್ಕಾಲಿಕವಾಗಿ ನಾವು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ಚಲುವೆ ನಿಲ್ಲಯ ಸದ್ಗುಣ
ಒಲಿದು ನೇಮಿಸಲಿಯನು ರಕ್ಷಕ ಪಡೆಯ ನಾನೊಂದು ಯಾವ ನಾಡಿನಲ್ಲಿ ಹೆಣ್ಣೊಬ್ಬಳು ಮಧ್ಯರಾತ್ರಿ ಕಾಲದಲ್ಲಿ ನೀವು ನಿರ್ಭೀತಿಯಿಂದ ನಡೆಯುತ್ತಾಳು ಆ ನಾಡಿಗೆ ರಾಮರಾಜ್ಯ ಅಂತ ಹೆಸರು. ಆ ರಾಮರಾಜ್ಯದ ಕನಸನ್ನು ಕಂಡದ್ದು ಬಿಟ್ರೆ ನನಸಾಗುವ ಪರ್ಯಂತ ನನಗಂತೂ ಅರ್ಥ ಆಗುತ್ತಾ ಇಲ್ಲ. ನಮ್ಮ ನಾಡಿನ ಪ್ರಜೆಗಳ ಹೀಗೆ ಮಾಡ್ತಾರೆ ಎನ್ನುವ ಕಲ್ಪನೆ ಕೂಡ ನನಗಿರಲಿಲ್ಲ. ಅವರ ಪರವಾಗಿ ನಿಮಗೆ ಕ್ಷಮೆಯಾಚಿಸ್ತಾ ಇದ್ದೇನೆ. ನಾನು ದಯವಿಟ್ಟು ಕ್ಷಮಿಸಬೇಕು. ನೋಡು, ಇನ್ನು ಮುಂದೆ ಇಂತಹ ದುಷ್ಟರ ಉಪಟಳ ನಿನಗಾಗಬಾರದು. ಆ ಕಾರಣಕ್ಕಾಗಿಯೇ ನಿನಗೆ ಭದ್ರ ರಕ್ಷಣೆ ನೀಡುವುದಕ್ಕಾಗಿ 4 ಮಂದಿ ರಾಜ ಭಟರನ್ನು ನೇಮಿಸ್ತೇನೆ.